ವೀಕ್ಷಕರೇ ನಮಸ್ಕಾರ. ನಾನು ನನ್ನ ಈ ಒಂದು ವಿಡಿಯೋ ಚಾನಲ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಮುಂಚೆ 2 ವರ್ಷಕ್ಕೆ ಮುಂಚೆ. ಆ 2 ವರ್ಷದ ಅವಧಿಯಲ್ಲಿ ನಾನು ಕೆಲವೊಂದು ಉತ್ತಮವಾದ ಅಂಶಗಳನ್ನು ಜೀವನಕ್ಕೆ ಅಳವಡಿಸಿಕೊಳ್ಬೇಕಾದಂತಹ ಒಂದು ಜ್ಞಾನಾರ್ಜನೆಯಾಗುವಂತಹ ಹಲವು ವಿಷಯಗಳನ್ನು 16 ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದೆ. ತದನಂತರ ಕೆಲವೊಂದು ವೈಯಕ್ತಿಕ ಪರ್ಸನಲ್ ಕಾರಣಗಳಿಂದ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಸಕ್ರಿಯವಾಗಿರುವುದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಮಾಡ್ತಾ ಇರಲಿಲ್ಲ, ಯಾವ ವಿಡಿಯೋನೂ ಮಾಡ್ತಾ ಇರಲಿಲ್ಲ. ಹೀಗೆ ಸುಮಾರು 1 ತಿಂಗಳಿಂದ ಇತ್ತೀಚೆಗೆ ಮತ್ತೆ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಈ ಬಾರಿ ನಾನು ಒಂದು 5 ಕೆಟಗರಿಗಳನ್ನು ಮಾಡಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೆಯದಾಗಿ ಒಂದು ಭಕ್ತಿ ಸಮರ್ಪಣೆ, ಅಂದರೆ ಈ ದೇವರ ಹಾಡುಗಳು ಅಥವಾ ದೇವರ ನಾಮಗಳು, ದೇವಾಲಯಗಳ ಪರಿಚಯ. ಹಲವು ಜಾಗಗಳಿಗೆ ನಾನು ಹೋಗ್ತಾ ಇರ್ತೀನಿ. ಅಲ್ಲಿ ನಾನು ನೋಡುವಂತಹ ದೇವಸ್ಥಾನಗಳು ಅಥವಾ ಏನಾದರೂ ವಿಶಿಷ್ಟವಾದ ಯಾವುದಾದರೂ ಜಾಗ ಇದ್ದರೆ ಅದನ್ನು ನಾನು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎರಡನೇದು ಜ್ಞಾನಾರ್ಜನೆ. ಹಾಗೆ ಮುಂಚೆ ಹೇಳಿದ್ನಲ್ಲ, 2 ವರ್ಷದ ಮುಂಚೆ ಆ ರೀತಿ ಕೆಲವೊಂದು ವಿಷಯಗಳನ್ನು ನಮ್ಮ ಜ್ಞಾನಕ್ಕೆ, ನಮ್ಮ ಬುದ್ಧಿಗೆ ತಕ್ಕಂತೆ ಒಂದು ಚರ್ಚಾತ್ಮಕವಾಗಿ ಅಥವಾ ನನಗೆ ಗೊತ್ತಿರೋ ವಿಷಯನ ನಿಮಗೆ ತಿಳಿಸುವಂತಹ ಪ್ರಯತ್ನ. ಮೂರನೇದು ಪ್ರಕೃತಿ ಆಸ್ವಾದನೆ. ಅಂದರೆ ನಾವು ಹೋಗ್ತಾ ಬರ್ತಾ ಅಥವಾ ನಮ್ಮ ಮನೆ ಸುತ್ತಮುತ್ತ ಇರೋ ಪ್ರಕೃತಿಯಲ್ಲಿ ಕೆಲವೊಂದು ವಿಶಿಷ್ಟ, ವಿಚಿತ್ರ ಅಥವಾ ಆಕಸ್ಮಿಕವಾದಂತಹ ನಮ್ಮ ಅದನ್ನು ಗಮನಿಸಿರಲ್ಲ, ಆದರೆ ಗಮನಿಸಿದಾಗ ಅದರಲ್ಲಿ ಏನೋ ಒಂದು ವಿಶಿಷ್ಟ ಕಾಣುತ್ತೆ. ಆ ಥರದ ಅಷ್ಟು ವಿಡಿಯೋಗಳನ್ನು ಮಾಡೋದು. ಹಾಗೂ ಇವೆಲ್ಲವನ್ನು ಬಿಟ್ಟು ಮನೋರಂಜನೆ ಅಂದರೆ ಅದರಲ್ಲಿ ಹಾಸ್ಯ ಚಟಾಕಿ, ಚಲನಚಿತ್ರ ಗೀತೆಗಳಿಗೆ ನೃತ್ಯಗಳು, ಈ ರೀತಿ. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಈಗ ಹಲವಾರು ಜನ ಅಂದ್ಕೊಂಡಿರ್ಬೋದು ಯೂಟ್ಯೂಬ್ ಮಾಡ್ತಾನೆ, ಯೂಟ್ಯೂಬ್ ಮಾಡಿದರೆ ಏನೋ ಹಣ ಬರುತ್ತೆ ಅಥವಾ ಇನ್ನೊಂದು ಅಂತ. ಈಗ ನಮ್ಮ ಉದ್ದೇಶ ಏನು ಅಂದರೆ, ಮಾನಸಿಕವಾಗಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಇನ್ನೊಂದು, ನಮಗೆ ಜನರ ಜೊತೆ ಸಂಪರ್ಕ ಬೆಳೆಯುತ್ತೆ. ಅಥವಾ ನಮಗೆ ಗೊತ್ತಿರುವಂಥ, ನಮ್ಮಲ್ಲಿ ಹುದುಗಿರುವಂತಹ ಪ್ರತಿಭೆ ಅಥವಾ ನಾನು ಒಬ್ಬ ದೊಡ್ಡ ಪ್ರತಿಭಾವಂತ ಅಂತಲ್ಲ, ಏನೋ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ಕಡಿಮೆ ಅವಧಿಯಲ್ಲಿ ಹಾಗೂ ಒಂದು ಸಮೂಹ ಮಾಧ್ಯಮ ನೆಟ್ವರ್ಕ್ ಅಂತ ಏನಂತೀವಿ, ಒಂದು ಅತ್ಯಲ್ಪ ಖರ್ಚು ವೆಚ್ಚದಲ್ಲಿ ಅತ್ಯಂತ ಕಡಿಮೆ ವೇಳೆಯಲ್ಲಿ ಸಾವಿರಾರು ಲಕ್ಷಾಂತರ ಜನರನ್ನು ಭೇಟಿಯಾಗ್ಬೋದು, ವಿಷಯವನ್ನು ತಿಳಿಸ್ಬೋದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾನು ಈ ಚಾನಲನ್ನು ಮಾಡಿ ಇದರಲ್ಲಿ ನನ್ನ ಟ್ಯಾಲೆಂಟ್, ನನ್ನ ಪ್ರತಿಭೆ, ನನಗೇನು ಅನಿಸುತ್ತೆ ಅಥವಾ ನನ್ನ ಮನೋರಂಜನಾತ್ಮಕವಾಗಿರ್ಬೋದು, ನನ್ನ ಅಭಿರುಚಿ, ಒಂದು ಜ್ಞಾನಾರ್ಜನೆ, ಪ್ರಕೃತಿ ಆಸ್ವಾದನೆ, ಭಕ್ತಿ, ದೇವರು, ಈ ರೀತಿ ಹಲವಾರು ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇರ್ತೀನಿ. ದಯವಿಟ್ಟು ತಾವುಗಳು ಈ ಎಲ್ಲ ಥರದ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ, ನನ್ನನ್ನು ಆಶೀರ್ವದಿಸಿ ಹಾಗೂ ನನ್ನ ಜೊತೆಗಿರುತ್ತೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವು ಯೂಟ್ಯೂಬ್ ಸ್ಕ್ರಾಲ್ ಮಾಡಿದಾಗ ನಿಮಗೆ ಹೊಸ ವಿಡಿಯೋಗಳು ನಾನು ಯಾವುದು ಅಪ್ಲೋಡ್ ಮಾಡಿರ್ತೀನಿ ಅದರಲ್ಲಿ ನ್ಯೂ ಅಂತ ಬರ್ತಾ ಇರುತ್ತೆ. ಆವಾಗ ನೀವು ನೋಡ್ಕೊಬೋದು. ಇದರಿಂದ ನಿಮ್ಗೆ ಯಾವುದೇ ರೀತಿ ಅಡಚಣೆ ಆಗಲಿ, ತೊಂದರೆ ಆಗಲಿ, ದುಡ್ಡು ಕಟ್ಟಾಗದಲ್ಲಿ ಯಾವುದೂ ಆಗೋದಿಲ್ಲ, ನಿಮಗೆ ಗೊತ್ತಿರ್ಬೋದು. ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬರ್ತೀನಿ. ಈಗ ಮತ್ತೆ ನಾನು ಈ ಜ್ಞಾನಾರ್ಜನೆ ಅನ್ನೋ ವಿಷಯವನ್ನು ತಗೊಂಡಾಗ, ನಾನು ನಿಮಗೆ ಈ 2 ವರ್ಷದ ಮುಂಚೆ ಮಾಡಿದಂತಹ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಾನು ಒಂದು ಪುಸ್ತಕವನ್ನು ಬರೆದಿದ್ದೆ, ಬದುಕು ನಿನಗಾಗಿ ಅಂತ. ಅದು ಪ್ರಕಟವಾಗಿ ಬಹಳ ಕಾಪಿಗಳು ಎಲ್ಲ ಮಾರಾಟ ಆಗಿತ್ತು. ಈಗ ಅದರಲ್ಲಿನ ಒಂದು ವಿಚಾರವನ್ನು ನಾನು ನಿಮಗೆ ಗಮನಕ್ಕೆ ತರ್ತೀನಿ. ನಂತರ ಈ 2 ವರ್ಷದ ಹಿಂದೆ 16 ಸಂಚಿಕೆಯಲ್ಲಿ ಏನು ಮಾಡಿದ್ದೆ ಅದನ್ನು ಈ ಸಂಚಿಕೆಯೊಂದಿಗೆ ಮುಗಿಸಿ ಈ ಪುಸ್ತಕದ ಬಗ್ಗೆ ವಿವರಣೆಯನ್ನು ನಿಲ್ಲಿಸ್ತೇನೆ. ಮತ್ತು ನಾವು ಬೇರೆ ರೀತಿಯ ಜ್ಞಾನಾರ್ಜನೆಯನ್ನು ಮಾಡೋಣ. ಈಗ ಈ ಒಂದು ಪುಸ್ತಕದಲ್ಲಿರುವಂತಹ ಒಂದು ವಿಷಯ, ಈಗ ನಮಗೆ ಜನಪ್ರಿಯವಾದಂತಹ ಒಂದು ನಾಣ್ಣುಡಿ ನಮಗೆ ಗೊತ್ತಿದೆ.
ಅಥವಾ ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳಿ. ಏನಂದರೆ ನಮಗೆಲ್ಲರಿಗೂ ನಾವು ಏನು ಮಾಡಬೇಕು ಎಂಬುದು ಗೊತ್ತಿರುತ್ತದೆ. ಆದರೆ ನಾವು ನಮಗೆ ಗೊತ್ತಿರುವುದನ್ನು ಮಾತ್ರ ಮಾಡುತ್ತೇವೆ. ಈ ವಾಕ್ಯವನ್ನು ಸ್ವಲ್ಪ ಗಮನವಿಟ್ಟು ವಿವರವಾಗಿ ಕೇಳಿಸ್ಕೊಳ್ಳಿ. ಏನು ಆ ವಾಕ್ಯ? ನಮಗೆಲ್ಲರಿಗೂ ನಾವು ಏನು ಮಾಡಬೇಕು ಎಂಬುದು ಗೊತ್ತಿರುತ್ತದೆ, ಆದರೆ ನಾವು ನಮಗೆ ಗೊತ್ತಿರುವುದನ್ನು ಮಾತ್ರ ಮಾಡುತ್ತೇವೆ. ಬಹಳ ಅರ್ಥಪೂರ್ಣವಾದ ವಾಕ್ಯ. ಇದನ್ನು ಸ್ವಲ್ಪ ಮನನ ಮಾಡಿಕೊಂಡು ಒಬ್ಬರೇ ಕೂತಾಗ ಯೋಚನೆ ಮಾಡಿ ಈ ವಾಕ್ಯವನ್ನು ಪದೇ ಪದೇ ಹೇಳಿಕೊಂಡು ಆವಾಗ ಅದರ ಒಳಗಿನ ಅರ್ಥ ನಿಮಗೆ ತಿಳಿಯುತ್ತೆ. ಏನು ಅದರ ಒಳಗಿನ ಅರ್ಥ? ವೆರಿ ಸಿಂಪಲ್ ಆಗಿ ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮಗೆ ಬೆಳಿಗ್ಗೆ, ಈಗ ಸಪೋಸ್ ಒಬ್ಬರೇ ಇರ್ತೀವೋ ಅಥವಾ ಯಾರು ಇರ್ತೀವೋ, ಈಗ ಒಬ್ಬ ಇರ್ತೀನಿ, ಒಬ್ಬ ಮನೇಲಿ ಇದ್ದೀನಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಜ್ಞಾನ ಇರುತ್ತೆ. ನಾವೇನು ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ಒರೆಸ್ಬೇಕು, ಹಾಲು ತರಬೇಕು, ಇಲ್ಲ ತಿಂಡಿಗೆ ಏನೋ ತರಕಾರಿ ತರಬೇಕು, ಎಲ್ಲ ಗೊತ್ತಿರುತ್ತೆ. ಅಂದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಆದರೆ ನಾವು ಏನು ಮಾಡ್ತೀವಿ? ಬೆಳಗ್ಗೆ ಎದ್ದೇಳ್ತೀವಿ, ಎದ್ದ ತಕ್ಷಣ ಮೊಬೈಲ್ ಇಟ್ಕೊತೀವಿ, ಯಾರ್ದು ಮೆಸೇಜ್ ಬಂದಿದೆ, ಯಾರ್ದು ವಾಟ್ಸಪ್ ಇದು ಬಂದಿದೆ, ಇದು ನೋಡ್ಕೊತೀವಿ, ಇಲ್ಲ ಟಿ ವಿ ಹಾಕ್ತೀವಿ, ಟಿ ವಿನಲ್ಲಿ ಏನು ಬರುತ್ತೆ ನೋಡ್ತಾ ಇರ್ತೀವಿ. ಸೊ ಆ ಪದದ ಅರ್ಥ ಆಯ್ತಲ್ವ? ನಮಗೆಲ್ಲರಿಗೂ ನಾವು ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಆದರೆ ನಾವು ನಮಗೆ ಗೊತ್ತಿರೋದನ್ನೇ ಮಾಡ್ತೀವಿ. ಇದು ಆ ಒಂದು ಉಕ್ತಿ ಅರ್ಥ. ಅಂದರೆ ನಾವು ಒಂದು ಪದವನ್ನು ಓದಿದಾಗ ಅಥವಾ ಒಂದು ವಾಕ್ಯವನ್ನು ಓದಿದಾಗ ಅದರಲ್ಲಿ ಇರುವಂತಹ ಒಂದು ಗೂಢಾರ್ಥವನ್ನು ತಿಳಿದುಕೊಂಡಾಗ ನಮಗೆ ನಮ್ಮ ಜ್ಞಾನ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಈಗ ಹಾಗೆ ನಾವು ಮುಂದಕ್ಕೆ ಹೋದಾಗ ಅನಾವಶ್ಯಕವಾಗಿ ನಾವು ಕೆಲವೊಂದು ಕಾಲಹರಣ ಮಾಡುವುದು ಯಾವಾಗ ಅಂದರೆ ನಮಗಿರುವಂತಹ ಕೆಲವೊಂದು ಹವ್ಯಾಸ ಚಟಗಳಿಂದ. ಈ ಹವ್ಯಾಸ ಚಟಗಳಿಂದ ಏನಾಗುತ್ತೆ, ಅನಾವಶ್ಯಕವಾಗಿ ನಾವು ಕಾಲಹರಣ ಮಾಡ್ತಾ ಇರ್ತೀವಿ. ಅದೇ ಆ ಸಮಯವನ್ನು, ಕಾಲವನ್ನು ನಮ್ಮಲ್ಲಿರುವ ಒಂದು ಪ್ರತಿಭೆ, ಟ್ಯಾಲೆಂಟ್ ಏನೋ ಒಂದಿರುತ್ತೆ. ನಮಗೆ ಒಂದು ಚೆನ್ನಾಗಿ ಬರವಣಿಗೆ ಬರ್ಬೋದು, ಇಲ್ಲ ನಾವು ಚೆನ್ನಾಗಿ ಒಂದು ಚಿತ್ರಗಳನ್ನ ಬಿಡಿಸ್ಬೋದು, ಅಥವಾ ಇನ್ನೊಂದು ಏನೋ ಕರಕುಶಲ ಕಲೆಗಳನ್ನು ಮಾಡ್ಬೋದು. ಆ ಒಂದು ನಮ್ಮಲ್ಲಿರುವ ಕಲೆಗೆ, ಪ್ರತಿಭೆಗೆ ನಾವು ಈ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಎಷ್ಟು ನಮಗೆ ಮನಸ್ಸಿಗೂ ಆಹ್ಲಾದ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೂ ನಾವು ಯಾವುದೇ ಕೆಟ್ಟ ಹವ್ಯಾಸ ಚಟಗಳಿಗೆ ಬಲಿಯಾಗೋದಿಲ್ಲ. ಈಗ ನಮಗೇನೋ ಒಂದು ಕೆಟ್ಟ ಹವ್ಯಾಸ ಇದೆ, ಕೆಟ್ಟ ಚಟ ಇದೆ, ನಮಗೆ ಗೊತ್ತಿರುತ್ತೆ ಇದು ಕೆಟ್ಟದೋ, ಇದು ಕೆಟ್ಟ ಚಟ, ಇದನ್ನು ಬಿಡಬೇಕು. ಆದರೂ ನಾವು ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಏನೋ ಮದ್ಯಪಾನ ಇರುತ್ತೆ, ಧೂಮಪಾನ ಇರುತ್ತೆ, ಎಲಡಿಕೆ ಹಾಕೋದಿರುತ್ತೆ, ತಂಬಾಕು ಸೇವನೆ ಇರುತ್ತೆ, ಅಥವಾ ಸುಮ್ಮನೆ ಯಾರೋ ರೋಡಲ್ಲಿ ಹೋಗೋರು ನಾವು ಮಾತಾಡಿಸ್ಬೇಕು, ಚಟ. ಎಲ್ಲೋ ಏನೋ ಒಂದು ಕಡೆ ಕೂತ್ಕೊಬೇಕು, ಇನ್ನೊಂದು ಏನೋ ಅದು ಇದು ಆಟ, ಆನೆಗಟ್ಟ, ಇಸ್ಪೀಟು, ಈ ಥರ ಈ ಚಟಗಳನ್ನು ಬಿಡೋದು ಅಂದರೆ ಹೇಗೆ? ಇವಾಗ ನನಗೂ ಇದೆ, ನನ್ನಲ್ಲೂ ಒಂದೆರಡು ಅಭ್ಯಾಸ ಇದೆ, ಯಾವುದು ಅಂತ ಬೇಡ. ಆ ಥರ ಇದ್ದಾಗ ಹೇಗೆ ಬಿಟ್ಟೆ ಅಥವಾ ಹೇಗೆ ಬಿಡಬಹುದು, ಏನು ಒಂದೆರಡು ತಂತ್ರ ಮಾಡೋದು ಹೇಗೆ, ಸುಲಭ ಉಪಾಯಗಳು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ. ನಾನು ಇದನ್ನು ನನ್ನ ಪುಸ್ತಕದಲ್ಲೂ ಬರೆದಿದ್ದೇನೆ. ಈ ಚಟದ ಬಗ್ಗೆ, ಚಪಲದ ಬಗ್ಗೆ ನಮ್ಮ ಗಮನ ಎಳೀತಾ ಇದೆ ಅಂತ ತಕ್ಷಣ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಏನಂತ ಪ್ರಶ್ನೆ ಮಾಡ್ಕೋಬೇಕು? ಇದರಿಂದ ನನಗೆ ಏನು ಲಾಭ, ಮತ್ತು ಇದರಿಂದ ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ. ಮೂರನೇದು, ಇದರಿಂದ ಮುಂದಿನ ದಿನಗಳಲ್ಲಿ ನನ್ನ ಜೀವನದ ಮೇಲೆ ಏನು ಪರಿಣಾಮ ಬೀರಬಹುದು. ಈ ಮೂರು ಪ್ರಶ್ನೆಗಳನ್ನ ನೀವು ಹಾಕ್ಕೋಬೇಕು. ಏನು, ಇದರಿಂದ ನನಗೇನು ಲಾಭ, ಎರಡನೇದು ಇದರಿಂದ ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ, ಮೂರನೇದು ಈಗ ಒಳ್ಳೆಯದಾಗಿರ್ಬೋದು, ಆದರೆ ಮುಂದೆ ಇದರಿಂದ ಬೀರುವಂತಹ ಪರಿಣಾಮ ನನ್ನ ಜೀವನದಲ್ಲಿ ಏನಾಗ್ಬೋದು. ಇದನ್ನು ಸುಮ್ಮನೆ ಹಂಗೆ ಸಿಂಪಲ್ಲಾಗಿ ಮೂರು ಪ್ರಶ್ನೆ ಹಾಕ್ಕೊಂಡಾಗ ನೀವು ಯಾವುದೇ ಒಂದು ಚಟ ಅಥವಾ ಕೆಟ್ಟ ಹವ್ಯಾಸ ಅಂತ ಗೊತ್ತಿದ್ದು ಅದ್ರ ಕಡೆ ಮನ ಸೆಳೆದಾಗ ನೀವು ಮೂರು ಪ್ರಶ್ನೆಗಳನ್ನ ಹಾಕ್ಕೊಂಡಾಗ ಆ 5 ನಿಮಿಷಗಳ ಅವಧಿಯಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ
ಅದು ನಿಮಗೆ ಆ ಚಟದಿಂದ ದೂರ ಇರುವಂತೆ ಪ್ರೇರೇಪಣೆ ನೀಡುತ್ತೆ. ನೆಕ್ಸ್ಟು, ನೀವು ಯಾವಾಗ ಈ ಥರ ಒಂದು ಹವ್ಯಾಸ ಅಥವಾ ಚಟಕ್ಕೆ ಹೋಗ್ತೀರಾ ಅಂತ ಅಂದಾಗ ನಿಮ್ಮಲ್ಲಿ ಈ ನೆಗೆಟಿವ್ ಥಿಂಕಿಂಗ್ ಅಂದರೆ ಋಣಾತ್ಮಕ ಆಲೋಚನೆ, ಮಾನಸಿಕವಾಗಿ ನಿಮಗೆ ಏನೋ ಒಂದು ಕೆಟ್ಟ ಆಲೋಚನೆ ಬರುತ್ತೆ ಅಥವಾ ಕೆಟ್ಟ ಯೋಚನೆ ಬರುತ್ತೆ, ಅಥವಾ ನಮ್ಗೆ ಈ ಥರ ನೋವು ವೇದನೆ ಥರ ನಮ್ಗೆ ಈ ಥರ ಅನ್ಯಾಯ ಆಯಿತು ಅಥವಾ ಇದಾಯಿತು, ಆವಾಗ ಏನಾಗುತ್ತೆ, ತಲೆ ಕೆಟ್ಟು ಹೋದಂಗೆ ಆಗುತ್ತೆ, ಏನೋ ಒಂದು ಸೇದಬೇಕು ಅಥವಾ ಒಂಚೂರು ಡ್ರಿಂಕ್ಸ್ ಮಾಡ್ಬಿಟ್ಟು. ಆವಾಗ ಅದನ್ನು ತಡಿಬೇಕು ಅಂತಂದಾಗ ನೀವೇನು ಮಾಡಬೇಕು, ಆ ಥರ ಯೋಚನೆ ಬಂದ ತಕ್ಷಣ ಒಂದು 10 ನಿಮಿಷ 15 ನಿಮಿಷ ನಿಮ್ಮ ತಲೆಗೆ ಯಾವುದೋ ಕೆಟ್ಟ ಯೋಚನೆ ಬರ್ತಾ ಅಥವಾ ನಿಮಗೆ ಅನ್ಯಾಯ ಆಗಿರೋದು ಅಥವಾ ಯಾರೋ ಏನೋ ತೊಂದರೆ ಕೊಟ್ಟೋದು ಬರ್ತಾ ಇದೆ ಅಂತ ನಿಮ್ಮ ತಲೆಗೆ ಮನಸ್ಸಿಗೆ ಬರ್ತಿದ್ದಾಗೇ ಒಂದು 10 ನಿಮಿಷ ಅಥವಾ 5 ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ದೀರ್ಘ ಉಸಿರಾಟ ಮಾಡ್ತಾ ನಿಮ್ಮ ಇಷ್ಟ ದೇವರನ್ನು ಅಥವಾ ಒಂದು ಇಷ್ಟವಾದ ಒಂದು ಉಚ್ಚಾರ ಓಂ ಆ ಥರನೋ ಇಲ್ಲ ಒಂದು ದೇವರ ಹೆಸರನ್ನು ಹೇಳ್ಕೊಂಡು ಆ ಕಡೆ ಗಮನ ಕೊಡ್ತಾ ಬನ್ನಿ. ಆವಾಗ ಈ ನೆಗೆಟಿವ್ ಥಾಟ್ ಕಮ್ಮಿ ಆಗ್ತಾ ಬರುತ್ತೆ. ಇದು ಕೂಡ ಒಂದು ಹವ್ಯಾಸವನ್ನು ದೂರವಿಡುವ ತಂತ್ರ. ನೆಕ್ಸ್ಟು, ಈ ಚಪಲನ ನಿಮ್ಮ ಭಾವನೆಗಳೊಂದಿಗೆ ಎರಡನ್ನೂ ಮಿಕ್ಸ್ ಮಾಡಬೇಡಿ, ಬೆಸಿಬೇಡಿ. ಹೇಗೆ ಅಂದರೆ ಈಗ ನಿಮ್ಮ ಭಾವನೆ ಏನೋ ಇರುತ್ತೆ, ಏನೋ ನಮ್ಮ ಸಹೋದರ ಅಥವಾ ಅವ್ರಿಗೆ ಈ ಥರ ನಾನು ಮಾಡಬೇಕು ಅಂತಿರುತ್ತೆ, ಆದರೆ ಅವ್ರು ನನಗೆ ಮಾಡಲಿಲ್ವೇ ಅನ್ನೋ ಒಂದು ಋಣಾತ್ಮಕ ಭಾವನೆ, ಅಥವಾ ಪಾಸಿಟಿವ್ನೆಸ್ಸು ಇರ್ಬೋದು, ಧನಾತ್ಮಕ ಆಲೋಚನೆಯೂ ಇರ್ಬೋದು. ನಾನು ಅವ್ರಿಗೇನೋ ಒಂದು ಮಾಡಬೇಕು, ಅವ್ರು ಕಷ್ಟದಲ್ಲಿದ್ದಾರೆ, ಇದು ಮಾಡಬೇಕು. ಅದನ್ನೇ ಈ ಥರ ಯೋಚನೆ ಮಾಡಿದಾಗ ನಿಮ್ಗೇನಾಗುತ್ತೆ, ತಲೆ ಕೆಟ್ಟಂಗೆ ಆಗ್ಬಿಟ್ಟು ತಲೆಯಪ್ಪ ಚೂರು ರಿಲ್ಯಾಕ್ಸ್, ಒಂದು ಸಿಗರೆಟ್ ಸೇದ್ಕೊಂಡ್ಬರ್ತೀನಿ, ಇಲ್ಲ ತಲೆ 90 ಹಾಕ್ಬಿಡ್ಬೇಕು, ಈ ಥರ ಆಲೋಚನೆ ಬರುತ್ತೆ. ಆದ್ದರಿಂದ ಈ ಚಟ ಬೇರೆ, ಭಾವನೆಗಳು ಬೇರೆ, ಅವೆರಡನ್ನೂ ಒಂದಕ್ಕೊಂದು ಬೆರೆಸ್ಬೇಡಿ. ಭಾವನೆ ಬಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅವ್ನು ಸ್ವಲ್ಪ ಥಿಂಕ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸೇದೋದು ಬಿಡೋದು ಆಮೇಲೆ ನಾನು ವಿರಾಮವಾಗಿದ್ದಾಗ ಮುಂದಕ್ಕೆ ಹಾಕ್ತಾ ಬನ್ನಿ, ಅದು ಕಮ್ಮಿ ಆಗುತ್ತೆ. ಆಮೇಲೆ ನೆಕ್ಸ್ಟು, ಇದು ಸ್ವಲ್ಪ ದೃಢಚಿತ್ತದಿಂದ ನಿರ್ಧರಿಸಬೇಕು. ನನ್ನ ಗುರಿ ಏನು, ನಮ್ಮದಿದೇನು, ಅದ್ರ ಕಡೆಗೆ ನಾನು ಏನು ಮಾಡಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ ಖಂಡಿತ ನೀವು ಈ ಒಂದು ಏನು ಕೆಟ್ಟ ಹವ್ಯಾಸ ಚಟ ಅಂತ ಇರುತ್ತೆ ಅದರಿಂದ ನಾವು ದೂರ ಆಗ್ಬೋದು. ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೆ, ಬದುಕು ನಿನಗಾಗಿ ಅಂತ. ಇದು ಪ್ರಕಟ ಆಗಿ ಬಹಳಷ್ಟು ಪುಸ್ತಕಗಳು ಮಾರಾಟ ಆಗಿವೆ. 2ನೇ ಮುದ್ರಣ ಮಾಡಿಲ್ಲ. ಇನ್ನೂ ನಾನು ನನ್ನ ಒಂದು ಚಟುವಟಿಕೆ ಬರವಣಿಗೆ ಭಾಗವಾಗಿ 2-3 ಪುಸ್ತಕಗಳನ್ನು ಬರೆದಿಟ್ಟಿದ್ದೇನೆ, ಅದು ಇನ್ನೂ ಅಚ್ಚಿಗೆ ಹೋಗಿಲ್ಲ. ಈಗ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ನಿಮಗೆ ಫಸ್ಟೇ ಹೇಳಿದ ಹಾಗೆ ಮನೋರಂಜನೆ, ಸಿನಿಮಾ ಹಾಡುಗಳದ್ದು ಶಾರ್ಟ್ಸು ಆ ಥರ ಎಲ್ಲ ಥರವಾಗೂ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಇನ್ನು ನೆಕ್ಸ್ಟ್ ನಾನು ಈ ಪುಸ್ತಕದ ಬಗ್ಗೆ ಏನು ಹೇಳುವುದಿಲ್ಲ. ಈ ಒಂದು ಜ್ಞಾನಾರ್ಜನೆ ಅನ್ನುವ ವಿಭಾಗದಲ್ಲಿ ಬೇರೆ ಒಂದು ಉತ್ತಮ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಈಗ ಕೊನೆಯಲ್ಲಿ ಈ ಪುಸ್ತಕದಲ್ಲಿ ಒಂದು ವಿಭಾಗದಲ್ಲಿ ಒಂದು ನಮ್ಮ ನಟರತ್ನಾಕರ, ಹಾಸ್ಯ ರತ್ನಾಕರ, ನಟರತ್ನಾಕರ ಬಿರುದಾಂಕಿತ ಮಾಸ್ಟರ್ ಹಿರಣ್ಣಯ್ಯವರದ್ದು ಒಂದು ಉಕ್ತಿಯನ್ನು ಉಲ್ಲೇಖಿಸ್ತೀನಿ. ಅದು ಒಂದು ಹಾಸ್ಯ ಚಟಾಕಿ. ಅದರೊಂದಿಗೆ ನಾನು ಈ ಮಾತುಕತೆಯನ್ನು ಇವತ್ತಿಗೆ ಮುಗಿಸ್ತೀನಿ. ಈ ಒಂದು ಬಾರಿ ನಮ್ಮ ನಾನು ಓದ್ತಾ ಇದ್ದಾಗ ನಮ್ಮ ಕಾಲೇಜಿಗೆ ಮಾಸ್ಟರ್ ಹಿರಣ್ಣಯ್ಯನವರನ್ನು ಯಾವುದೋ ಒಂದು ಫಂಕ್ಷನ್ ಸಮಾರಂಭಕ್ಕೆ ಕರೆಸಿದ್ವಿ. ಅವರು ಕಚೇರಿಯಲ್ಲಿ ಮಾತಾಡ್ತಾ ನಮ್ಮ ಮಾತುಕತೆ ಹೇಗಿರಬೇಕು, ಅಥವಾ ನಮ್ಮ ಮಾತಿನಲ್ಲಿ ನಾವು ಕೇಳಿಸಿಕೊಳ್ಳೋ ರೀತಿಯಲ್ಲಿ ಅಥವಾ ನಮ್ಮ ಮನಸ್ಸು ಸರಿ ಇದ್ದಾಗ ಬೇರೆಯವರು ಆಡುವ ಮಾತು ನಮಗೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ಒಂದು ಸುಂದರವಾದ ಒಂದು ವಿವರಣೆ ಕೊಟ್ಟಿದ್ದರು. ಅದನ್ನು ಹೇಳ್ತೀನಿ. ಒಂದು ಸತಿ ಮಾಸ್ಟರ್ ಹಿರಣ್ಣಯ್ಯನವರು, ಅವ್ರು ಗೊತ್ತು, ಪಟಾಪಟಿ ಚಡ್ಡಿ ಹಾಕ್ಕೊಂಡಿರ್ತಾರೆ, ಮನೆಯಲ್ಲೂ ಅದನ್ನೇ ಹಾಕ್ಕೊತಾ ಇದ್ರು. ಅವ್ರು ಹೇಳಿದ ರೀತಿ ಇದು. ಅವರು ಹೇಳಿರೋದು, ನಂದು ಏನು ಕಲ್ಪನೆ ಇಲ್ಲ ಇದರಲ್ಲಿ. ಅವರೇ ಹೇಳಿದರು. ಚಡ್ಡಿ ಹಾಕ್ಕೊಂಡಿದ್ರಂತೆ, ಯಾವುದೋ ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಟೈಮ್ ಆಗಿತ್ತು, ಹೊರಟ್ಬಿಟ್ಟು ಒಂದು ಪಂಚೆ, ಬಿಳಿ ಪಂಚೆ, ಅವರು ಬಿಳಿ ಜುಬ್ಬ ಏನೋ ಹಾಕೋತಾ ಇದ್ರು, ಬಿಳಿ ಪಂಚೆ ಉಟ್ಕೊಂಡ್ರಂತೆ. ಮನೆಯಿಂದ ಹೊಸಲಿಂದ ಆಚೆ ಕಡೆ ಬಂದು ಹಿಂಗೆ ನೋಡ್ಕೋತಾರೆ, ಪಂಚೆ ಏನೋ ಮುಂದೆಗಡೆ ಎಲ್ಲ ಸ್ವಲ್ಪ ಕರೆ ಆಗಿತ್ತು, ಕೊಳೆ ಆಗಿತ್ತಂತೆ. ಸರಿ, ಏನು ಮಾಡಿದ್ರು, ಕೂಗ್ಬಿಟ್ಟು ಒಳಗಡೆ ಅವ್ರ ಹೆಂಡ್ತಿಗೆ ಬೇರೆ ಇನ್ನೊಂದು ಪಂಚೆ ಕೊಡು, ಇದು ಕೊಳೆ ಆಗಿದೆ, ಬೇರೆ ಪಂಚೆ ಕೊಡು ಅಂದ್ರಂತ. ಸರಿ, ಅವ್ರ ಹೆಂಡ್ತಿ ಒಳಗಡೆ ಇದ್ದರು. ನಿಮಗೆ ಪಂಚೆ ಬೇರೆ ಬೇಕಾ
ಅಂದ್ರಂತೆ. ಈ ಒಂದು ವಾಕ್ಯವನ್ನು ಅವ್ರು ಹೇಳಿದರು. ಅವರು ಒಳ್ಳೆ ಮನಸ್ಥಿತಿಲಿದ್ದು ಚೆನ್ನಾಗಿದ್ದರೆ ಅವ್ರು ಹೇಳಿರೋ ಮಾತು ಹೇಗೆ ಕೇಳಿಸುತ್ತೆ ಅಂದರೆ, ನಿಮಗೆ ಪಂಚೆ ಬೇರೆ ಬೇಕಾ ಅಂದರೆ ಇದರರ್ಥ ನಿಮಗೆ ಇನ್ನೊಂದು ಪಂಚೆ ಕೊಡ್ಲಾ, ಪಂಚೆ ಬೇರೆ ಬೇಕಾ. ಅದೇ ನಮ್ಮ ಮನಸ್ಸು ವಿಕೃತಿಗೊಳಪಟ್ಟಾಗ ಅಥವಾ ಅವ್ರ ಮೇಲೆ ಏನೋ ಒಂದು ಅನುಮಾನಾಸ್ಪದವಾಗಿದ್ದಾಗ ಇದೇ ಮಾತೆ ನಮಗೆ ಯಾವ ಥರ ಕೇಳಿಸುತ್ತೆ, ನಿಮಗೆ ಪಂಚೆ ಬೇರೆ ಬೇಕಾ, ವ್ಯಂಗ್ಯ ಅಂದರೆ ನಿಮಗೆ ಪಂಚೆ ಬೇರೆ ಬೇಕಾ, ಹಾಗೆ ಹೋಗ್ರಿ ಅನ್ನೋ ಅರ್ಥ ಬರುತ್ತೆ. ವ್ಯಂಗ್ಯ, ನಿಮಗೆ ಪಂಚೆ ಬೇರೆ ಬೇಕಾ ಅನ್ನೋಗೆ. ಹಾಗೆ ಅವರು ಹೇಳ್ತಾರೆ, ನಮ್ಮ ಮನಸ್ಸನ್ನು ನಾವು ಯಾವುದೇ ಸಮಯದಲ್ಲಾಗಲಿ ಒಂದು ಸ್ಥಿತಪ್ರಜ್ಞರಾಗಿ ಹೇಳೋದನ್ನು ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಒಂದು ಹಸನ್ಮುಖಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅಂತ ದಯವಿಟ್ಟು ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮಾಡಿದ ಉದ್ದೇಶ ಇಷ್ಟೇ. ಈ ಮುಂಚೆ 2 ವರ್ಷದ ಮುಂಚೆ ಮಾಡಿದ್ದಂತಹ ಒಂದು 16 ಸಂಚಿಕೆಗಳಿಗೆ ಈ ಸಂಚಿಕೆಯೊಂದಿಗೆ ಅದನ್ನು ಮುಕ್ತಾಯ ಮಾಡಿಕೊಂಡು ಈ ಒಂದು ತಿಂಗಳಿಂದ ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ ವಿಧವಾದ ವಿಡಿಯೋಗಳನ್ನು, ಅವುಗಳನ್ನು ನೋಡಿ ಆ ವಿಧ ವಿಡಿಯೋಗಳನ್ನು ಮಾಡಲಿಕ್ಕೆ ಹಾಗೂ ನಿಮ್ಮ ಜೊತೆ ಸಂವಾದಕ್ಕೆ ನನಗೆ ಒಂದು ಪ್ರೋತ್ಸಾಹ ಕೊಡಬೇಕು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಲೈಕ್ ಕೊಡಿ, ಶೇರ್ ಮಾಡಿಕೊಡಿ, ಇತರರಿಗೂ ನೋಡಲು ಹೇಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.